ಯಾಕೋ ನನ್ನ ಹಿಂದೆಲೆ ಬತ್ತಾವಳೆ ಇವಳು. ಈ ತನ್ವಿ ನಾನು ನೋಡ್ತಾ ಇದ್ದೀನಿ. ಅವಾಗಿಂದಾನ ಹಿಂದಿಂದೇನೆ ಬರ್ತಾ ಇದ್ದಾಳೆ. ನನಗೆ ನಂಬುವನ್ ಎಲ್ಲ ವಿಷಯ ಹೇಳಿದ್ದಾನೆ. ಎಲ್ಲ ಹಿಂಗೈತೆ, ಅವಳು ಸರಿ ಇಲ್ಲ, ನಮ್ಮ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ನೋಡ್ತಾವಳೆ ಅಂತೇಳಿ ಎಲ್ಲ ಹೇಳಿದ್ರು. ನನಗೆ ಗೊತ್ತಾಗೈತೆ ಎಲ್ಲಾನ. ಬರಲಿ, ಅವಳು ಏನಾದರೂ ನಾನು ಮಾತಾಡಿಸ್ಲಿ, ಅವಾಗ ಹೇಳ್ತೀನಿ. ಇನ್ನು ನಾನು ಹೆಂಗೆ ಅಂತ, ಈ ಲಾಸಿ ಹೆಂಗೆ ಅಂತ ಗೊತ್ತಿಲ್ಲ ಇವಳಿಗೆ. ಹೇಳ್ತೀನಿ ಲಾಸಿಯನ್ಗೆ ಎಲ್ಲ ನನಗೆ ಮೋಸ ಮಾಡ್ಬಿಟ್ಟ, ಇವನು ಒಳ್ಳೆಯವನಲ್ಲ, ಇವನು ಮಾತ್ರ ನೀನು ನಂಬೇಡ ಅಂತೇಳಿ ನಾನು ಎಲ್ಲ ಹೇಳ್ತೀನಿ. ಎಲ್ಲ ವಿಷಯ ಹೇಳ್ತೀನಿ ಇವಳ ಹತ್ರ ಮಾತಾಡ್ತೀನಿ. ನಾನು ಬಿಡಲ್ಲ ಬಿಡು. ಹೇಳೇ ಹೇಳ್ತೀನಿ. ನನಗೆ ತುಂಬ ಮೋಸ ಮಾಡವನೇ, ನಾನು ಮದುವೆ ಆಗಬೇಕಾಗಿತ್ತು ಇವನು ಅಂತ. ಆ ವೈಷ್ಣು ಅಕ್ಕನಿಗೆ ಎಲ್ಲ ವಿಷಯ ಗೊತ್ತು. ಅವರೆಲ್ಲ ಸೇರ್ಕೊಂಡು ಇವಳಿಂದನ ಈ ವಿಷಯ ಮುಚ್ಚಿಟ್ಟವ್ರೆ. ಅದಕ್ಕೆ ಇವಳ ಹತ್ರ ಎಲ್ಲ ವಿಷಯ ಹೇಳ್ತೀನಿ ನಾನು. ಇನ್ನು ಗೊತ್ತಾನೆ ಅವಳೆ. ಬರಲಿ ಮಾತಾಡಿಸ್ಲಿ. ನಾನು ಏನಾದರೂ ಅವಾಗ ಹೇಳ್ತೀನಿ. ನಾನು ಸುಮ್ಮನೆ ನಾನು ಮಾತಾಡ್ಸಕ್ಕೆ ಹೋಗಲ್ಲ. ಸುಮ್ಮನೆ ನಾನು ಯಾರನ್ನೂ ಕೆಣಕಕ್ಕೆ ಹೋಗಲ್ಲ. ನನ್ನ ಯಾರಾದರೂ ಬಂದು ಕೆಣಕವ್ರೆ ಅಂತಂದರೆ ಅಂಥವ್ರನ್ನ ಬಿಡಲ್ಲ. ನನ್ನ ಭುವನ್ನು ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ. ನನ್ನ ಭುವನ್ ಎಂತನು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವಳೇನಾದರೂ ಬಂದು ನನ್ನ ಹತ್ರ ಒಂದು ತುಟಿ ಎರಡು ಮಾಡಲಿ, ಆವಾಗ ಗೊತ್ತಾಯ್ತು ನನಗೆ ಹೆಂಗೆ ಮಾತಾಡಬೇಕು, ಹೆಂಗೆ ಹೇಳ್ಬೇಕು ಅಂತ. ನಿರ್ಧಾರ ಮಾಡಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ತೋರಿಸಿರೋ ಹುಡುಗನೇ ನನ್ನ ಮದುವೆ ಆಗೋದು. ಏನೋ ಕಷ್ಟ ಬರಲಿ, ಅವ್ರು ನೋಡ್ಕೊಂತಾರೆ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಡಿಸೈಡ್ ಮಾಡಿದ್ಮೇಲೆ ಯಾವಳು ಬಂದು ನನಗೇನು ಹೇಳ್ಕೊಡ್ದು. ಏನು ಹೇಳೇ ಹೇಳ್ತಾಳೆ ಅಂತ ನೆನ್ನೆ ಹೇಳ್ದ ಭುವನು. ಅವಳು ಬಂದು ಹೇಳ್ತಾಳೆ ತನ್ವಿ, ನೀನು ನೋಡು, ನೀನು ಒಬ್ಬಳೇ ಹೋಗ್ತಾ ಇರೋದು ನೋಡಿ ಹೇಳೇ ಹೇಳ್ತಾಳೆ ಅಂತೇಳಿ ನೆನ್ನೆ ಹೇಳ್ದ ಪಾಪ. ಅದಕ್ಕೆ ಅನಿಸುತ್ತೆ ಇವಾಗ ಹಿಂದಿಂದೇನೆ ಬರ್ತಾ ಇರೋದು. ಅವಳು ಮಾತಾಡ್ಸಿಲ್ವಲ್ಲ ಎಂದು ಒಂಥರ ಭಯ ಆದಂಗೆ ಆಗುತ್ತೆ. ಮಾತಾಡ್ಸೋದಕ್ಕೆ ಏನಂತಾಳೋ ಏನೋ ಅನಿಸ್ತೈತೆ ನನಗೆ. ಮಾತಾಡ್ಸಿದ್ರೆ ಇವಾಗ ಏನಂತಾಳೋ ಏನು ಮಾತಾಡ್ತಾಳೋ ಅನ್ನಿಸ್ತೈತೆ. ಇವಾಗ ಏನೋ ನಾನು ಮಾತಾಡಿಸ್ಬಿಟ್ರೆ ಅವಳು ಏನು ಹೇಳ್ತಾಳೆ, ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಅವಳು ಏನಂತಾಳೆ ಅನ್ನಿಸ್ತೈತೆ. ಗೊತ್ತಿಲ್ಲ. ಅವಳಂತೂ ಮದುವೆ ಪಕ್ಕ ಕ್ಯಾನ್ಸಲ್ ಮಾಡ್ತಾಳೆ ಬಿಡು. ಎಲ್ಲ ಹಿಂಗೈತೆ ಅನ್ನೋದು ಗೊತ್ತಾಗ್ಬಿಟ್ರೆ ಈಗಲೂ ನಂಗೆ ಹಿಂಗೆ ಮಾಡ್ತಾನೆ, ನೋಡ್ತಾನೆ, ಮಾತಾಡಿಸ್ತಾನೆ, ಮದುವೆ ಕ್ಯಾನ್ಸಲ್ ಆಗಿದ್ರು ಅಂತ ಹೇಳ್ತೀನಿ. ಇನ್ನೂ ಒಂದಕ್ಕೆರಡು ಸೇರಿಸ್ಕೊಂಡು ಹೇಳ್ತೀನಿ. ಒಂದಕ್ಕೆರಡು ಸೇರಿಸ್ಕೊಂಡು ಹೇಳಿ ಸರಿಯಾಗಿ ಇದು ಮಾಡ್ತೀನಿ ನೋಡು. ಈ ಮದುವೆನೂ ಆಗೋದಕ್ಕೆ ಬಿಡಲ್ಲ ನಾನು. ಇವಳು ಆಗಬಾರ್ದು, ಬೇರೆ ಹುಡುಗನ ಮದುವೆ ಹಾಕ್ನಿ ಅನ್ಬೇಕು ಇವಳು. ಅಯ್ಯೋ ನಾನಂತೂ ಇವನು ಮದುವೆ ಆಗಲ್ಲಪ್ಪ ಅಂತ ಅನ್ಬೇಕು. ಇವನು ಸವಾಸ ಬೇಡ, ಹಿಂಗೆಲ್ಲ ಐತೆ ಅನ್ನೋದು ಅವಳಿಗೆ ಗೊತ್ತಾಗಿ ಮನ್ಸು ಬದಲು ಮಾಡಿ ಈ ಮದುವೆ ಇಲ್ಲೂ ಕ್ಯಾನ್ಸಲ್ ಆಗಬೇಕು. ನಮ್ಗೆ ಹೆಂಗೆ ಮೋಸ ಮಾಡಿದ್ರು ಹಂಗೆ ಇವ್ರಿಗೂ ಆಗಬೇಕು. ಹಂಗೆ ಆಗಬೇಕು, ಬಿಡಲ್ಲ. ಮತ್ತೆ ಮೋಸ ಮಾಡಿದ್ರೆ ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ನಿಂಗೆಲೆ ಬರ್ತಾವಳೆ ನೋಡೋಣ. ಇಲ್ಲಿ ನಿಂತ್ಕೊಂತೀನಿ ಮರದ ನೆರಳಲ್ಲಿ. ತೆಂಗಿನ ಮರದ ನೆರಳೈತೆ, ಇಲ್ಲಿ ನಿಂತ್ಕೊಂತೀನಿ. ಬರಲಿ. ಲಾಸಿ ಅವ್ರೆ ನಿಂತ್ಕೊಳ್ಳಿ. ಏನು ಹೇಳು? ಏನು ಕ್ಲಾಸಿ ಅವ್ರೆ ಅಂತ ಮಾತಾಡಿಸ್ತಾ ಇದೀಯಾ? ಅವಾಗಿಂದ ನೋಡ್ತಾ ಇದ್ದೀನಿ ಹಿಂದಿಂದೇನೆ ಬರ್ತಾ ಇದೆಯಲ್ಲ. ನಿನ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಏನು ಕೇಳು? ಏನಕ್ಕೆ ಈ ಥರ ಮಾತಾಡಿಸ್ಕೊಂಡು ಹಿಂದಿಂದೆಲ್ಲೇ ಬರ್ತಾ ಇದೆಯಾ? ಏನು ಕೆಲಸ? ನನ್ನ ಹತ್ರ ಏನೈತೆ ಮಾತಾಡೋದು? ಏನು ಮಾತಾಡು? ಹೇಳು, ಅದೇನು? ಲಾಸಿ ಅವರೇ, ಮತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಗೊತ್ತಾ? ಈಗ ನಿಮಗೆ ಆ ಭುವನ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿಲ್ದಲೇ ಅವನ ಹತ್ರ ಇಷ್ಟು ಚೆನ್ನಾಗಿದ್ದೀರಾ. ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಗೊತ್ತಿರೋರಾಗಿದ್ದರೆ ನೀವು ಹಿಂಗೆ ಅವನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾನೆ ಇರಲಿಲ್ಲ. ನಿಮಗೆ ಅವೆಲ್ಲ ವಿಷಯ ಮುಚ್ಚಿಟ್ಟು ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಅವನು. ಮೋಸಗಾರ, ಒಳ್ಳೆಯವನಲ್ಲ ಭುವನ್. ನನ್ನ ಹುಡುಗನ ಇನ್ನೊಂದ್ಸತಿ ಮೋಸಗಾರ, ಒಳ್ಳೆಯವನಲ್ಲ ಅಂತ ಏನಾದರೂ ಭುವನ್ ಬಗ್ಗೆ ಮಾತಾಡಿದ್ಯಾ ಅಂದರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ. ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ನಾವಿಬ್ರು ಇಷ್ಟಪಡ್ತಾ ಇದ್ದೀವಿ, ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇದೇನಿದು? ನಮ್ಮ ಹುಡುಗನ ಬಗ್ಗೆ ನೀನು ಈ ಥರ ಹೇಳ್ತಾ ಇದೀಯಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ನಮ್ಮ ಹುಡುಗನ ಬಗ್ಗೆ ಇನ್ನೊಂದ್ಸತಿ ಈ ರೀತಿ ಮಾತಾಡಿದ್ಯಾ ಅಂದರೆ ನಿನಗೆ ಗ್ರಹಚಾರ ನೆಟ್ಟಿಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಅದು ಲಾಸಿ ಅವರೇ, ಮತ್ತೆ ನಿಮಗೆ ಗೊತ್ತಿಲ್ಲ ಏನಂತಂದರೆ ಮದುವೆ ಸೆಟ್ ಆಗಿರೋ ವಿಷಯ ಗೊತ್ತಿತ್ತಾ? ಭುವನ್ಗೂ ನನಗೂ ಮದುವೆ ಸೆಟ್ ಆಗಿತ್ತು. ನಮ್ಮ ಅಕ್ಕನೇ ಅಲ್ವಾ ಮಾನು. ಅಕ್ಕ ತಂಗಿ ಅವರಿಬ್ರು ಅಣ್ಣ ತಮ್ಮಗಳಿಗೆ ಕೊಡ್ಬೇಕಂತೇಳಿ ಎಲ್ಲ ಮಾತುಕತೆ ಆಗಿ ಮದುವೆ ಇನ್ನೊಂದು ವಾರ ಇತ್ತು. ಇನ್ನೊಂದು ವಾರನೂ ಇರಲಿಲ್ಲ, ಇನ್ನೊಂದು 4-5 ದಿವಸ ಮದುವೆ ಇತ್ತು. ಆ ಸಮಯದಲ್ಲಿ ಮದುವೆ ಕ್ಯಾನ್ಸಲ್ ಮಾಡಿದ್ರು. ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದ. ನಮ್ಮ ಮನೆಗೆಲ್ಲ ಬರೋನು, ನನ್ನ ಜೊತೆ ಕೂತ್ಕೊಂಡೆಲ್ಲ ಮಾತಾಡೋದು, ಪ್ರತಿಯೊಂದು ನಾವಿಬ್ರು. ಅವ್ನು ನನಗೆ ಕಿಸ್ ಕೊಟ್ಟಿರ್ಬೋದು, ನಾನು ಅವನಿಗೆ ಕಿಸ್ ಕೊಟ್ಟಿರ್ಬೋದು. ಎಲ್ಲ ಈ ರೀತಿ ಎಲ್ಲ ಆಗಿದೆ. ಅದೆಲ್ಲ ನಡೆದೋಗ್ಬಿಟ್ಟೈತೆ. ಅದಕ್ಕೆ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಅವನು. ನನ್ನ ಹತ್ರ ಈ ರೀತಿ ಎಲ್ಲ ಚೆನ್ನಾಗಿದ್ಬಿಟ್ಟು ನನಗೆ ಈ ರೀತಿ ಎಲ್ಲ ಮೋಸ ಮಾಡಿಬಿಟ್ಟು ಇವಾಗ ನಿಮಗೂ ಮೋಸ ಮಾಡೋಕ್ಕೆ ಕೊಟ್ಟಿದ್ದಾನೆ. ಅವನು ಒಳ್ಳೆಯವನಲ್ಲ. ಅವನು ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಪ್ಲೀಸ್. ನಿಮಗೆ ಈ ವಿಷಯ ಗೊತ್ತಿಲ್ಲದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲ ವಿಷಯ ಗೊತ್ತು ಕಣೆ, ಮುಚ್ಕೊಂಡು ನೀನು ಇಲ್ಲಿಂದ ಹೋಗ್ತಾ ಇರು. ನನಗೆಲ್ಲ ವಿಷಯ ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇರೋದು. ನೀವು ಮಾತಾಡಬೇಡ. ನೀವು ನನಗೆ ಎಲ್ಲ ತಿಳ್ಕೊಂಡಿದ್ದೀನಿ ನಾನು.
ಭುವನ್ ಹೇಗೆ ಏನು ಅಂತ. ನೀನು ಶರತ್ತಿಂದ ಓಡಾಡ್ತಾ ಇದ್ದವಳು. ಶರತ್ ಲವ್ ಮಾಡಿ ಶರತ್ನ ಮರ್ತು ಮತ್ತೆ ಭುವನ್ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಮತ್ತೆ ಶರತ್ತಿಂದ ಓಡಾಡ್ಕೊಂಡು ಮತ್ತೆ ಭುವನಿಗೆ ಮೋಸ ಮಾಡ್ಕೊಂಡು ಒಬ್ರಿಗೆ ಹಂಗೆ ಮೋಸ ಮಾಡ್ಕೊಂಡು ಇನ್ನು ಎಷ್ಟು ಜನಕ್ಕೆ ಮೋಸ ಮಾಡಿದ್ಯೋ, ಇನ್ನು ಎಷ್ಟು ಜನದ ಹುಡುಗರಿಂದ ಹೋಗಿದ್ಯೋ ನೀನು ಸರಿ ಇಲ್ಲ. ನನ್ನ ಹುಡುಗನ ಬಗ್ಗೆ ಹೇಳ್ತಾ ಇದೀಯಾ. ನನ್ನ ಹುಡುಗನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿನಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನನ್ನ ಹತ್ರ ಅದೆಲ್ಲ ನೀನು ಹೇಳಕ್ ಬರಬೇಡ, ಸರಿನಾ? ನೀನು ಎಷ್ಟಾಗಿರ್ಬೇಕು ಅಷ್ಟಾಗಿರೋದು ಕಲಿ. ನಮ್ಮ ಹುಡುಗನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಿದ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಎಷ್ಟು ಕೇವಲವಾಗಿ ಮಾತಾಡ್ತಾ ಇದೆಯಾ, ನಿನಗೆ ಎಷ್ಟು ಧೈರ್ಯ ಇರಬೇಕು ಈ ರೀತಿ ಎಲ್ಲ ಹೇಳೋದಕ್ಕೆ. ಹಂಗೆಲ್ಲ ಮಾತಾಡ್ಬೇಡ ನೋಡು, ಅವನ ಬಗ್ಗೆ ಹೇಳಿರ್ತೀನಿ. ಇದೇನಪ್ಪ ಇದು, ಈ ಲಾಸಿಯನ ಹತ್ರ ಈ ನಮ್ಮ ತನ್ವಿ ಏನೋ ಮಾತಾಡ್ತಾವಳೆ, ಏನೋ ಹೇಳ್ತಾವಳೆ. ಅವಳಂತ ಸುಮ್ಮನೆ ಬಿಡಲ್ಲ ಬಿಡು. ಲಾಸಿಯ ತುಂಬ ಜೋರು, ಅವಳಿಗೆ ಗೊತ್ತೈತೆ ಹೆಂಗೆ ಮಾತಾಡಬೇಕು ಅಂತ. ಅವಳು ತುಂಬ ಸ್ಟ್ರಾಂಗ್ ಬಿಡು. ನೋಡಕ್ ಮಾತ್ರ ಈ ಥರ ಭಾಳ ಬುದ್ಧಿವಂತೆ, ಭಾಳ ತಲೆ ಓಡಿಸ್ತಾಳೆ. ಥರ ಚುರುಕು ಚಾಲಕ್ ಜಾಸ್ತಿ. ಅವಳಿಗೆ ಅರ್ಥ ಆಗಲ್ವಾ? ಅವಳಿಗೆ ಅರ್ಥ ಆಗುತ್ತೆ. ಅವಳು ಏನು ಹೇಳಿದ್ರು ಕೇಳಲ್ಲ. ಇವಳು ಏನು ಅನ್ಕೊಂಡವಳೆ, ನಾನು ಹೇಳೋದೆಲ್ಲ ಕೇಳ್ಬಿಡ್ತಾಳೆ ಅಂತ ಇವಳು ಅನ್ಕೊಂಡವಳೆ. ನೋಡೋಣ ಅದೇನು ಹೇಳ್ತವ್ರೆ, ಅದೇನು ಮಾತಾಡ್ತಾರೆ ಅಂತ ನಾನು ನೋಡ್ತೀನಿ. ಅದು ನಿಮಗೆಲ್ಲ ಗೊತ್ತಿದೆಯಾ? ಮದುವೆ ಸೆಟ್ ಆಗಿರೋ ವಿಷಯ ಎಲ್ಲ ಗೊತ್ತಿದೆಯಾ? ನೀವುಗೆ ಎಲ್ಲ ಸುಳ್ಳು ಹೇಳಿದಾರೆ ಯಾರನ. ನಾನು ಆ ರೀತಿ ಎಲ್ಲ ಮಾಡಿಲ್ಲ. ಅವರೇ ಸುಮ್ಮನೆ ಏನೇನೋ ತಪ್ಪಾಗಿ ತಿಳ್ಕೊಬಿಟ್ಟು ನನ್ನ ಬಗ್ಗೆ ಮದುವೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿದ್ದು. ನಾನು ಈ ರೀತಿ ಎಲ್ಲ ಮಾಡಿಲ್ಲ. ಸುಮ್ಮನೆ ಏನಕ್ಕೆ ಇವ್ರು ಹೇಳೋವೆಲ್ಲ ಕೇಳ್ಕೊಂಡು ನೀವು ಈ ರೀತಿ ಎಲ್ಲ ತಿಳ್ಕೊತೀರಾ? ಪ್ಲೀಸ್ ಆ ರೀತಿ ಎಲ್ಲ ತಿಳ್ಕೊಬೇಡಿ ರಾಶಿ ಅವರೇ. ಅವನ್ನ ಮಾತ್ರ ಮದುವೆ ಆಗ್ಬಿಡಿ, ನಿಮ್ಮ ಜೀವನ ಹಾಳಾಗುತ್ತೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಏನು ಲಾಸಿಯಾ ಏನೋ ಹೇಳ್ತಾವಳೆ, ಭುವನ್ ಮದುವೆ ಆಗ್ಬಿಟ್ರೆ ನಮ್ಮ ಜೀವನ ಹಾಳಾಗುತ್ತಂತೆ. ನನಗೆಲ್ಲ ಗೊತ್ತಿರೋ ಅಂಥ ವಿಷಯನೇ ನೀನೇ ನನ್ನ ಹತ್ರ ಹೇಳ್ಬೇಕಾಗಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ ಅಷ್ಟೇನೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ನನಗೆ ಹೇಳ್ಬೇಕಾಗಿದ್ದಂಥದ್ದೇನಿಲ್ಲ. ತನ್ವಿ, ನಿನಗೆ ಏನಕ್ಕೆ ನಮ್ಮನೆ ಸುದ್ದಿ? ಅವನು ಭುವನ್ ಯಾರನ್ನಾದ್ರೂ ಮದುವೆ ಆಗ್ತಾನೆ, ಯಾರ ಜೊತೆ ಆದ್ರೂ ಚೆನ್ನಾಗಿರ್ತಾನೆ. ನಿನಗೆ ಏನೇ ಬೇಕು, ನೀನು ಮದುವೆ ಆಗಿ ನೀನು ಚೆನ್ನಾಗಿರೋ. ಸುಮ್ಮನೆ ನನ್ನ ಮೈದ್ನ ಸುದ್ದಿಗೆ ಬಂದಿದ್ಯಾ ಅಂದ್ರೆ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಅಯ್ಯೋ ಮೈದ್ನ ಅಂತೆ, ಮೈದ್ನ. ಅಯ್ಯೋ ನನಗೆಲ್ಲ ಗೊತ್ತೇಳೆ. ಮೈದ್ನ ಅಂತೆ. ತಂಗಿ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ. ನೆನ್ನೆ ಬಂದಿರೋಂಥ ಗಂಡ ಹೆಚ್ಚು, ಮೈದ್ನ ಹೆಚ್ಚು. ಓಹೋ ಮೈದ್ನ ಅಂತೆ, ಮೈದ್ನ. ಯಾವ ಥರ ಮಾತಾಡ್ತೀಯ ನೋಡು ನೀನು. ಮೈದ್ನ ಅಂತೆ, ಮೈದುನ. ಮೈದುನ ಬಗ್ಗೆ ಮಾತಾಡೋದಕ್ಕೆ ಬಂದವಳೆ. ಹೋಗೆ ಅಪ್ಪ ಅಮ್ಮ ಮೋಸ ಮಾಡ್ಬಿಟ್ಟು ಬಂದವಳು ನೀನು. ನಾನೇನು ಮೋಸ ಮಾಡಿಲ್ಲ, ಸರಿಯಾಗಿ ಮಾತಾಡೋದು ಕಲಿ. ಲಾಸ್ಯ, ಅವಳ ಮಾತು ಕೇಳಬೇಡ. ನೀನು ಹಾಳಾಗೋಗ್ತೀಯ. ಅವ್ನು ಮದುವೆ ಆಗ್ಬಿಟ್ರೆ ಅವ್ನು ಒಳ್ಳೆಯವನಲ್ಲ. ಹೇಳ್ದಷ್ಟು ಕೇಳು. ನಿನಗೆ ಹೇಳ್ತಾ ಇದ್ದೀನಿ, ನೀನು ಬುದ್ಧಿ ಇರೋಳಾದ್ರೆ ಅರ್ಥ ಮಾಡ್ಕೊಂತೀಯ. ನೀನು ಬುದ್ಧಿ ಇರೋಳಾಗಿದ್ರೆ ನೀನು ಸುಮ್ಮನೆ ಹೋಗ್ತಾ ಇದ್ದೆ. ನೀನು ಏನಕ್ಕೆ ಮಾತಾಡ್ತೀಯ? ನೀನು ಬುದ್ಧಿ ಇರೋಳಂತಳಾಗಿದ್ರೆ ನಾನು ಹೇಳೋದನ್ನ ನೀನು ತಿಳ್ಕೊಬಿಟ್ಟು ನೀನು ಹೋಗ್ತಾ ಇದ್ದೆ. ನೀನು ಏನಕ್ಕೆ ಮಾತಾಡೋದು? ನನ್ನ ಹುಡುಗನ ಬಗ್ಗೆ ನೀನೇನೇ ಹೇಳೋದು? ನನಗೆ ಗೊತ್ತೈತೆ ಅವ್ನ ಕ್ಯಾರೆಕ್ಟರ್ ಎಂಥದ್ದು, ಅವ್ನು ಹಿಂಗೆ ಏನು ಅಂತೇಳಿ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿನ್ನಂಥವಳಿಂದ ನಾನು ಕೇಳಿ ತಿಳ್ಕೊಬೇಕಾಗಿಲ್ಲ. ನನಗೆಲ್ಲ ಗೊತ್ತಿರೋಂಥ ವಿಷಯನೇ. ನೀನು ನನಗೆ ಹೇಳೋಕ್ಕೆ ಬರಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೋಡು. ನಾನೇನಾದ್ರೂ ಬಂದು ನಿನ್ನ ಕೇಳಿದ್ನ ನಮ್ಮ ಹುಡುಗನ ಬಗ್ಗೆ ನೀನು ಹೇಳೆ ಹೆಂಗೆ ಏನಂತ. ನನಗೆಲ್ಲ ಗೊತ್ತಿದೆ, ಯಾರಿಂದ ತಪ್ಪಾಗೈತೆ ಏನೋ. ಒಂದು ಮದುವೆ ಸೆಟ್ ಆಗಿರೋ ವಿಷಯ ಪ್ರತಿಯೊಂದು ಗೊತ್ತೈತೆ. ಭುವನ್ ಹೇಗೆ, ನೀನು ಹೇಗೆ ಅಂತ ಎಲ್ಲ ಚೆನ್ನಾಗಿ ಗೊತ್ತೈತೆ. ನನ್ನ ಹುಡುಗ ಹೆಂಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ಎಂತ ಕಚಡ ಅಂತ ನನಗೆ ಗೊತ್ತಿದೆ. ನಿಮ್ಮ ಅಕ್ಕನಿಗೆ ಈ ರೀತಿ ಮಾತಾಡ್ತೀಯಲ್ಲ, ನನಗೆ ಬಿಡ್ತೀಯ? ಅಲ್ಲ ಹಿಂಗೆ ಮಾತಾಡ್ತೀಯ ನೋಡು. ಇವಳು ಯಾವಳು? ನಿನ್ನ ಒಳ್ಳೇದು ಕೇಳಿದ್ರೆ ನನಗೆ ಹಿಡ್ಕೊಂಡು ಹೊಡಿತೀಯಲ್ಲೇ. ಅಲ್ಲ ನೋಡಿ ಹೆಂಗಿದ್ದವಳು. ಅಲ್ಲ ನಿನ್ನೊಳ್ಳೇದು ಕೇಳಿದ್ರೆ ನನಗೆ ಹೊಡಿತೀಯಲ್ಲ ತಾಯಿ ನೀನು. ಮತ್ತೆ ನೀನು ಏನು ಕೇಳಬೇಕು? ಸುಮ್ಮನಿರಬೇಕು ನೀನು. ನಿಮ್ಮಮ್ಮ ಬರೀ ಹಿಂಗೆ ಮಾಡ್ರಿ ಬರೇನೆ. ಯಾವಾಗ್ಲೂ ಇಂಥ ಮಾಡ್ಕೊಂಡು ಆಮೇಲೆ ನಾವೇನು ಮಾಡೇ ಇಲ್ಲ ಅಂತೀರ. ಎಣ್ಣೆ ಸಂಗೆ ಮತ್ತೆ ನಿಮ್ಮ ಅಮ್ಮ ಮಾಡಿದ್ದು ಬಂದ್ಬಿಟ್ಟು ಫಿಟ್ಟಿಂಗ್ ಇಡೋದಕ್ಕೆ ಬಂದು ಸರ್ರೆಗೆ ಎಲ್ಲರ ಹತ್ರನ ಮಾನ ಮರ್ಯಾದೆ ತೆಗೆಸ್ಕೊಂಡು ಹೋಗಿದ್ದು. ಮಾನ ಮರ್ಯಾದೆ ಇರೋವಾಗಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಮಾತಾಡಬಾರ್ದು ಇಂಥ ಮಾತುಗಳ, ಆದರೂ ನನ್ನ ಬಾಯಲ್ಲಿ ಬರುತ್ತೆ. ಇನ್ನೇನು ಮಾಡೋದು, ಸಿಟ್ಟು ಬಂದಾಗ ಎಂಥ ಮಾತುಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಭುವನ್ ಬಗ್ಗೆ ಸುಮ್ಮನೆ ಇಲ್ಲದೆಲ್ಲ ಹೇಳೋದಕ್ಕೆ ಬಂದವಳೆ. ಅವನಿಗೋಸ್ಕರ ಅವನ್ನ ನೀನು ಮಾತಾಡಿಸ್ಬೇಡ, ನೋಡಬೇಡ, ಜೊತೆ ಚೆನ್ನಾಗಿರ್ಬೇಡ, ಅವನು ಮದುವೆ ಆಗ್ಬೇಡ ಅಂತ ಏನೆಲ್ಲ ಹೇಳೋದಕ್ಕೆ ಬಂದವಳು ನೋಡ್ರಿ. ಹೊಟ್ಟೆ ಊರಿಗೆ ನಾನು ಭುವನ್ ಇಬ್ಬರು ಚೆನ್ನಾಗಿರೋದು ನೋಡಿ. ಭುವನ್ ಹೇಗೆ, ಭುವನ್ ಎಂಥವನು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಜ್ಜಿಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಜ್ಜಿ ಮಾತು ಕೇಳ್ತೀನಿ ನಾನು. ನಮ್ಮ ಅಜ್ಜಿ ಯಾಕಂದರೆ ತುಂಬ ಒಳ್ಳೆ. ನಮ್ಮ ಅಮ್ಮನ ಮಾತು ನಾನು ಜಾಸ್ತಿ ಕೇಳೋದಕ್ಕಿಂತ ನಮ್ಮ ಅಜ್ಜಿ ಮಾತು ಕೇಳ್ತೀನಿ. ನಮ್ಮ ಅಜ್ಜಿ ಹೇಳೋರೆ, ನೀನು ಭುವನ್ ಮದುವೆ ಆಗಮ್ಮ, ನೀನು ಚೆನ್ನಾಗಿರ್ತೀಯ, ನೀನು ಋತು ಇದ್ರೆ ಮದುವೆ ಆಗಿ ನೀನು ಚೆನ್ನಾಗಿದ್ದು ತೋರಿಸ್ಬೇಕು ಅಂತೇಳಿ ಹೇಳ್ಬಿಟ್ಟೈತೆ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಮಾತು ನಾನು ಯಾವತ್ತೂ ಮೀರಲ್ಲ. ನಮ್ಮ ಕಾಲೇಜಿ ಅಂತಂದರೆ ನನಗೆ ಅಷ್ಟು ಇಷ್ಟ ಅಷ್ಟೇ. ನಮ್ಮ ಕಾಲೇಜಿ ಮಾತು ನಾನು ಯಾವತ್ತೂ ಮೀರಲ್ಲ. ನಮ್ಮ ಅಜ್ಜಿ ಮಾತು ನಾನು ಯಾವತ್ತೂ ತಿರಸ್ಕರಿಸಲ್ಲ. ಅಜ್ಜಿ ಒಂದು ಮಾತು ಹೇಳೈತೆ ಅಂದರೆ ಆ ಮಾತು ನಾನು ಪಕ್ಕ ಕೇಳ್ತೀನಿ. ಆ ಥರ ನನ್ನ ಕ್ಯಾರೆಕ್ಟರ್. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ನಂಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.